ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಭಾರತಿ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಕೊತ್ತಂಬರಿ ಸೊಪ್ಪಿನಿಂದ ಒಂದು ರುಚಿಕರವಾದ ಚಟ್ನಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಸುಮಾರು 5ರಿಂದ 6 ಕೊಟ್ಟು ಕೊತ್ತಂಬರಿ ಸೊಪ್ಪನ್ನ ತಗೊಂಡು ಅದನ್ನ ಚೆನ್ನಾಗಿ ಸ್ವಚ್ಛ ಮಾಡಿ ತೊಳೆದು ಅದರಲ್ಲಿರೋ ನೀರಿನ ಅಂಶನೆಲ್ಲ ಆರಿಸಿ ಒಂದು ಪ್ಲೇಟಿಗೆ ಹಾಕಿ ರೆಡಿ ಇಟ್ಕೊಂಡಿದೀನಿ. ಸೊಪ್ಪನ್ನ ಬಿಡಿಸುವಾಗ ಈ ತರ ದಂಟೆಲ್ಲ ಸಿಗತ್ತೆ, ಅದನ್ನ ಬಿಸಾಡ್ಬೇಡಿ. ಇದ್ರ ಜೊತೆನೆ ಸೇರಿಸ್ಕೊಂಡ್ರೆ ರುಚಿನೂ ಚೆನ್ನಾಗಿರತ್ತೆ. ಈಗ ಇದಕ್ಕೆ ಕೆಲವೊಂದು ಮಸಾಲಾನ ಹುರ್ಕೋಬೇಕು. ಮಸಾಲ ಹುರಿಯೋದಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದೀನಿ. ಅದಕ್ಕೆ 1 ಚಮಚ ಸಾಸಿವೆ ಹಾಕ್ತಾ ಇದ್ದೀನಿ, ಹಾಗೆ 1 ಚಮಚ ಮೆಂತ್ಯ ಹಾಕ್ತಾ ಇದ್ದೀನಿ, ಆಮೇಲೆ 1 ಚಮಚ ಜೀರಿಗೆ ಹಾಕ್ತಾ ಇದ್ದೀನಿ. ಈಗ ಇದೆಲ್ಲ ಒಳ್ಳೆ ಘಮ ಬರಬೇಕು, ಮತ್ತೆ ಸಾಸಿವೆ ಸಿಡ್ದು ಮೆಂತ್ಯ ಕಾಳು ಬಣ್ಣ ಬದಲಾಗಬೇಕು ಅಲ್ಲಿ ತನಕ ಇದನ್ನ ಸುಮಾರು 1ರಿಂದ 2 ನಿಮಿಷ ಮೀಡಿಯಂ ಉರಿನ ಇಟ್ಕೊಂಡು ಹುರ್ಕೋಬೇಕು. ಇದಕ್ಕೆ ಎಣ್ಣೆ ಏನು ಹಾಕೋದ್ ಬೇಡ, ಹಂಗೆ ಡ್ರೈ ಆಗಿನೇ ಹುರ್ಕೊಂಡ್ರೆ ಸಾಕು. ನೋಡಿ, ಈಗ ಸುಮಾರು 1ರಿಂದ 2 ನಿಮಿಷ ಆಗಿದೆ. ಸಾಸಿವೆ ಸಿಡಿಯೋದಕ್ಕೆ ಶುರುವಾಗಿದೆ, ಹಾಗೆ ಮೆಂತ್ಯ ಕಾಳು ಬಣ್ಣನೂ ಬದಲಾಗಿದೆ, ಮತ್ತೆ ಒಳ್ಳೆ ಪರಿಮಳನೂ ಬರ್ತಾ ಇದೆ. ಇಷ್ಟ ಆದ್ರೆ ಸಾಕು. ಈಗ ಇದನ್ನ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ಮತ್ತೆ ಇದೇ ಪ್ಯಾನ್ಗೆ ಸುಮಾರು 100 ಗ್ರಾಮ್ನಷ್ಟು ಬ್ಯಾಡಗಿ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಖಾರನ ನಿಮ್ಮ ರುಚಿಗೆ ತಕ್ಕಂತೆ ನೋಡ್ಕೊಂಡು ಹಾಕೊಳ್ಳಿ. ಈಗ ಇದಕ್ಕೆ 1.5 ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಈ ತರ ಎಣ್ಣೆ ಹಾಕೋದ್ರಿಂದ ಹುರಿಯುವಾಗ ಘಾಟ್ ಬರಲ್ಲ. ಈಗ ಇದನ್ನ ಮೀಡಿಯಂ ಉರಿನ ಇಟ್ಕೊಂಡು ಸುಮಾರು 2ರಿಂದ 3 ನಿಮಿಷ ಈ ತರ ಕೈ ಬಿಡ್ದಂಗೆ ಹುರ್ಕೋಬೇಕು. ಸೀದೋಗೋದಕ್ಕೆಲ್ಲ ಬಿಡಬಾರ್ದು. ಸೀದೋದ್ರೆ ಚಟ್ನಿದು ರುಚಿನೂ ಹಾಳಾಗತ್ತೆ, ಮತ್ತೆ ಬಣ್ಣನೂ ಬದಲಾಗತ್ತೆ. ನೋಡಿ, ಈಗ ಹುರಿತಾ ಸುಮಾರು 2ರಿಂದ 3 ನಿಮಿಷ ಆಗಿದೆ. ಆದ್ರೆ ಸಾಕು. ಇದು ತಣ್ಣಗಾದ್ಮೇಲೆ ಸ್ವಲ್ಪ ಗರಿ ಗರಿ ಆಗತ್ತೆ. ಈಗ ಇದನ್ನ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ಈಗ ಕೊತ್ತಂಬರಿ ಸೊಪ್ಪನ್ನ ಹುರ್ಕೋಬೇಕು. ಅದಕ್ಕೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 2 ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಮೊದಲೇ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಬಾಣಲಿಗೆ ಹಾಕ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಹುರ್ಕೋಬೇಕು. ಇದ್ರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ಸೊಪ್ಪು ಚೆನ್ನಾಗಿ ಬಾಡ್ಬೇಕು, ಅಲ್ಲಿ ತನಕ ಹುರ್ಕೋಬೇಕು. ಅದಕ್ಕೆ ಸುಮಾರು 3ರಿಂದ 4 ನಿಮಿಷ ಬೇಕಾಗತ್ತೆ. ನೋಡಿ, ಈ ತರ ಮೇಲೆ ಕೆಳಗೆ ಎಲ್ಲ ತಿರುಗಿಸ್ಕೊಂಡು ಹುರ್ಕೋಬೇಕು. ಹಂಗೆ ಬಿಟ್ರೆ ಕೆಳಗಡೆಗೆಲ್ಲ ಸೊಪ್ಪು ಬಾಡತ್ತೆ, ಮೇಲ್ಗಡೆಗೆ ಹಂಗೆ ಇರತ್ತೆ. ಹಂಗಾಗಿ ಈ ತರ ಕೈ ಆಡಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈಗ ಸುಮಾರು 3ರಿಂದ 4 ನಿಮಿಷ ಆಗಿದೆ. ಸೊಪ್ಪಲ್ಲಿರೋ ನೀರಿನ ಅಂಶ ಹೋಗಿ ಸೊಪ್ಪು ಚೆನ್ನಾಗಿ ಬಾಡಿದೆ. ಇಷ್ಟ ಆದ್ರೆ ಸಾಕು. ಈಗ ಇದನ್ನ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು. ಮೊದಲಿಗೆ ಸಾಸಿವೆ, ಜೀರಿಗೆ, ಮೆಂತ್ಯನ ಪುಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಹುರಿದಿರೋ ಪದಾರ್ಥನ ಹಾಕ್ತಾ ಇದ್ದೀನಿ. ಆಮೇಲೆ ಹುರಿದಿರೋ ಒಣಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ. ಈಗ ಇದಿಷ್ಟನ್ನು ಮೊದಲು ಸ್ವಲ್ಪ ಪುಡಿ ಮಾಡ್ಕೋಬೇಕು. ಯಾಕಂದ್ರೆ ಸೊಪ್ಪನ್ನ ಇದ್ರ ಜೊತೆನೆ ಸೇರಿಸ್ಕೊಂಡ್ರೆ ಬೇಗ ನುಣ್ಣಗಾಗಲ್ಲ. ಅದಕ್ಕಾಗಿ ಇದನ್ನ ಮೊದಲು ಸ್ವಲ್ಪ ಪುಡಿ ಮಾಡ್ಕೋಬೇಕು. ನೋಡಿ, ಇಷ್ಟು ಪುಡಿ ಮಾಡ್ಕೊಂಡ್ರೆ ಸಾಕು. ಈಗ ಇದಕ್ಕೆ ಹುರಿದಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಆಮೇಲೆ ಸುಮಾರು 1 ದೊಡ್ಡ ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ಸ್ವಲ್ಪ ನೀರಲ್ಲಿ ಹಾಕಿ 1/4 ಗಂಟೆ ನೆನೆಸಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಹುಣಸೆ ಹಣ್ಣು ನೆನೆಯೋದಕ್ಕೆ ಹಾಕಿದ್ವಲ್ಲ, ಅದೇ ನೀರೇ ಸಾಕಾಗತ್ತೆ. ಮತ್ತೆ ಬೇರೆ ನೀರೇನು ಹಾಕೋದ್ ಬೇಡ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಇದನ್ನ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈಗ ರುಬ್ಕೊಂಡ್ ಆಗಿದೆ. ಇಷ್ಟು ನುಣ್ಣಗಾದ್ರೆ ಸಾಕು. ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಬೇಕು. ಒಗ್ಗರಣೆ ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಸುಮಾರು 1/2 ಕಪ್ ಎಣ್ಣೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗತ್ತೆ. ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಸಾಸಿವೆ 1 ಚಮಚ, ಮೆಂತ್ಯ ಕಾಳು 1 ಚಮಚ, ಉದ್ದಿನ ಬೇಳೆ 1 ಚಮಚ, ಆಮೇಲೆ ಕಡಲೆಬೇಳೆ 1 ಚಮಚ, ಆಮೇಲೆ 3 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿ ಸಿಪ್ಪೆ ತೆಗೆದು ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಆಮೇಲೆ 5ರಿಂದ 6 ಪೀಸು ಒಣಮೆಣಸಿನಕಾಯಿ, ಹಂಗೆ 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪು, ಆಮೇಲೆ 1/4 ಚಮಚ ಅರಿಶಿನ ಮತ್ತು 1/2 ಚಮಚ ಹಿಂಗ್ ಹಾಕ್ತಾ ಇದ್ದೀನಿ. ಈಗ ಇದೆಲ್ಲವನ್ನು ಮೀಡಿಯಂ ಉರಿನ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಸಾಸಿವೆ ಸಿಡಿದು ಉದ್ದಿನಬೇಳೆ, ಕಡಲೆಬೇಳೆ ಬಣ್ಣ ಬದಲಾಗಬೇಕು, ಹಾಗೆ ಬೆಳ್ಳುಳ್ಳಿನೂ ಚೆನ್ನಾಗಿ ಫ್ರೈ ಆಗ್ಬೇಕು, ಹಾಗೆ ಕರಿಬೇವಿನ ಸೊಪ್ಪು ಗರಿ ಗರಿ ಆಗ್ಬೇಕು. ಅಲ್ಲಿ ತನಕ ಸುಮಾರು 2ರಿಂದ 3 ನಿಮಿಷ ಒಗ್ಗರಣೆನ ಬೇಯಿಸ್ಕೋಬೇಕು. ಹುರಿತಾ ಇರುವಾಗ ಒಳ್ಳೆ ಪರಿಮಳನೂ ಬರುತ್ತೆ, ಯಾಕಂದ್ರೆ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಚಟ್ನಿದು ರುಚಿನೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಸುಮಾರು 2ರಿಂದ 3 ನಿಮಿಷ ಆಗಿದೆ. ಉದ್ದಿನಬೇಳೆ, ಕಡಲೆಬೇಳೆ ಬಣ್ಣನೂ ಬದಲಾಗಿದೆ, ಬೆಳ್ಳುಳ್ಳಿನೂ ಚೆನ್ನಾಗಿ ಫ್ರೈ ಆಗಿದೆ, ಹಾಗೆ ಒಳ್ಳೆ ಪರಿಮಳನೂ ಬರ್ತಾ ಇದೆ. ಇಷ್ಟ ಆದ್ರೆ ಸಾಕು. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಹಾಕ್ತಾ ಇದ್ದೀನಿ. ನೋಡಿ, ಈಗ ಎಲ್ಲಾ ಮಿಶ್ರಣನು ಒಗ್ಗರಣೆಗೆ ಹಾಕೊಂಡಾಗಿದೆ. ಈಗ ಇದೆಲ್ಲ ಒಗ್ಗರಣೆ ಜೊತೆ ಹೊಂದ್ಕೊಳ್ಳೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಸಣ್ಣ ಉರಿನ ಇಟ್ಕೊಂಡು ಸುಮಾರು 3ರಿಂದ 4 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಇದ್ರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗ್ಬೇಕು. ಈ ತರ ಹುರ್ಕೊಳ್ಳೋದ್ರಿಂದ ಸುಮಾರು 2ರಿಂದ 3 ವಾರಗಳ ಕಾಲ ಇಟ್ರು ಹಾಳಾಗಲ್ಲ. ನೋಡಿ, ಈಗ ಒಗ್ಗರಣೆ ಜೊತೆಗೆ ಎಲ್ಲವೂ ಮಿಕ್ಸ್ ಆಗಿ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟ ಆದ್ರೆ ಸಾಕು. ನೋಡಿ, ಈಗ ರುಚಿಕರವಾದ ಕೊತ್ತಂಬರಿ ಸೊಪ್ಪಿನ ಚಟ್ನಿ ರೆಡಿ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭವಾಗಿ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಮಾಡೋದು ಹೇಗೆ ಅಂತ. ಇದನ್ನ ಬಿಸಿ ಅನ್ನ ಜೊತೆಗೆ 1 ಚಮಚ ತುಪ್ಪ ಹಾಕೊಂಡು ತಿಂದ್ರೆ ರುಚಿ ಇನ್ನೂ ಜಾಸ್ತಿ ಆಗತ್ತೆ. ಹಾಗೆ ದೋಸೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಬಳಸ್ಬೋದು. ನೀವು ಒಂದ್ಸಲ ಈ ತರ ಮಾಡಿ ನೋಡಿ, ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.